ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ನೆಚ್ಚಿನ ಕಲವೀರೇಶ್ ಸ್ವರಪದ್ ನಿಮ್ಮೆಲ್ಲರನ್ನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂತಹ ಲೆಟಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ನಲ್ಮೆಯ ಸುಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ಡಾಕ್ಟರ್ H.G. ವಾಮದೇವಪ್ಪ ಸರ್ ಬರೆದಿರ್ತಕ್ಕಂಥ ಎಜುಕೇಷ್ನಲ್ ಸೈಕಾಲಜಿ ಬುಕ್ನ ಆಧಾರದ ಮೇಲೆ ವ್ಯಕ್ತಿ ಅಧ್ಯಯನ ಅಂದರೆ ಕೇಸ್ ಸ್ಟಡಿ ಎಂಬುವಂತಹ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ TET, CET, HSTR ಮತ್ತು GPSTRಗೆ ಬರಬಹುದಾದಂತಹ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸುಸ್ವಾಗತ. ಈ ಒಂದು ಡಿಸ್ಕಷನ್ ಸೆಷನ್ನಿಂದ ನಿಮ್ಮೆಲ್ಲರಿಗೂ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ಇದನ್ನೆಲ್ಲರೂ ಹೆಚ್ಚು ನೋಡಬೇಕು, ಇದನ್ನು ಶೇರ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಈ ಒಂದು ಚಾನಲ್ನ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಈ ಒಂದು ಡಿಸ್ಕಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವ್ಯಕ್ತಿ ಅಧ್ಯಯನದ ಕುರಿತಾದಂತಹ ಪ್ರಶ್ನೆಯನ್ನು ಏನು ಕೇಳ್ಬೋದು ನಾವು ಹಾಗಂತಂದರೆ, ಮೊದಲನೇದಾಗಿ ವ್ಯಕ್ತಿ ಅಧ್ಯಯನ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯನ್ನು ಕುರಿತಂತೆ ಆಳವಾಗಿ ಅಧ್ಯಯನವನ್ನು ಮಾಡೋದನ್ನು ಇದು ಒಳಗೊಂಡಿರುತ್ತೆ. ಕೇಸ್ ಸ್ಟಡಿ ಅನ್ನುವಂಥದ್ದು ಒಂದು ವ್ಯಕ್ತಿಯಾಗಿರ್ಬೋದು ಅಥವಾ ಒಂದು ಸಂಸ್ಥೆಯನ್ನು ಕುರಿತಂತೆ ನಾವೇನು ಮಾಡಬೇಕು, ಡೀಪಾಗಿ ಅಧ್ಯಯನವನ್ನು ಮಾಡುವಂಥದ್ದು. ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಾವು ತಿಳಿತಾ ಹೋಗೋಣ. ಈ ಒಂದು ವಿಧಾನದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವರ್ತನಾ ಸಮಸ್ಯೆಯುಳ್ಳಂತಹ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನ್ಯೂನತೆಗೆ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗ್ತದೆ. ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಅದರ ಆ ಒಂದು ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಏನು ಮಾಡಲಾಗ್ತದೆ, ಸಂಗ್ರಹಣೆ ಮಾಡಿಕೊಳ್ಳಲಾಗ್ತದೆ. ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ವೀಕ್ನೆಸ್ಸಸ್ಗಳೇನು, ಆ ವ್ಯಕ್ತಿಗೆ ಆಗಿರ್ಬೋದು ಅಥವಾ ಸಂಸ್ಥೆಗೆ ಆಗಿರ್ಬೋದು, ಅವರ ನ್ಯೂನತೆಗಳಿಗೆ ಕಾರಣಗಳನ್ನು ಇಲ್ಲಿ ಪರಿಶೋಧನೆ ಮಾಡಲಾಗ್ತದೆ. ಪರಿಶೋಧಿಸಿದ ನಂತರ ಅದಕ್ಕೆ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೂಡ ಇಲ್ಲಿ ಕೊಡಲಾಗ್ತದೆ. ಹಾಗಾದರೆ ಈ ಒಂದು ವ್ಯಕ್ತಿ ಅಧ್ಯಯನವನ್ನು ಯಾರು ಹೆಚ್ಚು ಬಳಕೆಗೆ ತಂದವರು ಅಂತಂದರೆ DFD ಬುಕ್ಸ್. ಇದನ್ನು ಪ್ರಶ್ನೆ ಮಾಡಿದ್ದಾರೆ. DFD ಬುಕ್ಸ್ ಎಂಬಂತಹ ಒಬ್ಬ ತಜ್ಞ ಕೇಸ್ ಸ್ಟಡಿ ಎನ್ನುವಂಥ ಕಾನ್ಸೆಪ್ಟನ್ನು ಜಾಸ್ತಿ ಬಳಕೆಗೆ ತರ್ತಾನೆ. ಈ ಒಂದು ವಿಧಾನವನ್ನು ಶೈಕ್ಷಣಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಮತ್ತು ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತದೆ. ಹಾಗಾದರೆ ಕೇಸ್ ಸ್ಟಡಿನ ನಾವು ಎಲ್ಲೆಲ್ಲಿ ಬಳಸ್ತೇವೆ ಅಂತಂದರೆ, ಒಂದು ಶೈಕ್ಷಣಿಕ ಮನೋವಿಜ್ಞಾನ, ಇನ್ನೊಂದು ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ ಮತ್ತು ಅಪರಾಧ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಇದನ್ನು ಬಳಸಿಕೊಳ್ತೇವೆ. ಹಾಗಿದ್ದರೆ ಶಿಕ್ಷಕನಿಗೆ ಈ ಒಂದು ವ್ಯಕ್ತಿ ಅಧ್ಯಯನ ಅನ್ನುವಂತಹ ವಿಧಾನದ ಜ್ಞಾನ ಅತ್ಯವಶ್ಯಕ ಏಕೆ? ಯಾಕೆ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಇದನ್ನು ಕಲಿತ್ಕೊಂಡಿರಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರಿಗೂ ಬರ್ತದೆ. ಹಾಗಿದ್ದಲ್ಲಿ ಪ್ರಶ್ನೆ ಇದರ ಮೇಲೆ ಯಾವ ರೀತಿ ಕೇಳ್ಬೋದು? ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಇದು ಶಿಕ್ಷಕನಿಗೆ ಅತ್ಯಂತ ಅತ್ಯವಶ್ಯಕವಾದಂತಹ ವಿಷಯ. ಕಾರಣ ಎಂದರೆ ಅಂಥೇಳಿ ಒಂದು 3-4 ಕಾರಣಗಳನ್ನು ಕೊಡ್ತಾರೆ ಅಥವಾ 4 ಕಾರಣಗಳನ್ನು ಕೊಡ್ತಾರೆ. ಆ ಯಾವುದೋ 1-4 ಕಾರಣಗಳಲ್ಲಿ ಒಂದು ಕಾರಣ ಮಾತ್ರ ಅಲ್ಲಾಗಿರುತ್ತೆ, ಸರಿ ಆನ್ಸರ್ ಆಗಿರುತ್ತೆ. ಆ ರೀತಿ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಿದ್ದಲ್ಲಿ ಅದಕ್ಕೆ ಉತ್ತರ ಏನನ್ನು ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತಂದರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ತರಗತಿಯ ವಿದ್ಯಾರ್ಥಿ ಶಾಲಾ ಕಲಿಕೆಯಲ್ಲಿ ಸಂಪೂರ್ಣ ನಿರಾಸಕ್ತಿಯಿಂದ ಕೂಡಿದ್ದರೆ, ಆ ವಿದ್ಯಾರ್ಥಿ ಬಾಲಾಪರಾಧಿಯಾಗಿದ್ದರೆ, ನಿರ್ದಿಷ್ಟ ವಿಷಯದ ಕಲಿಕೆಯಲ್ಲಿ ಆತ ಹಿಂದುಳಿದಿದ್ದರೆ, ಅಪೂರ್ಣ ಸಾಧಕನಾಗಿದ್ದರೆ, ಇವಿಷ್ಟು ಕಾರಣಗಳಿದ್ದರೆ ಇದನ್ನು ತಿಳ್ಕೋಬೇಕಪ್ಪ ಅಂತಂದರೆ ಆ ಶಿಕ್ಷಕ ವ್ಯಕ್ತಿ ಅಧ್ಯಯನವನ್ನು ಅರ್ಥ ಮಾಡಿಕೊಂಡಿರಬೇಕು. ಅಷ್ಟೇ ಅಲ್ಲದೆ ಸಂವೇಗಾತ್ಮಕ ಸಮಸ್ಯೆಗಳನ್ನು ಆ ವಿದ್ಯಾರ್ಥಿ ಹೊಂದಿದ್ದರೆ, ತರಗತಿಯ ಮಕ್ಕಳೊಡನೆ ಸರಿಯಾದ ಹೊಂದಾಣಿಕೆ ಇಲ್ಲದೇ ಇದ್ದರೆ, ಒಂದು ಸಂಸ್ಥೆ ನಿರೀಕ್ಷಿತ ಮಟ್ಟದ ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇದ್ದಲ್ಲಿ,
ಇವೆಲ್ಲ ಕಾರಣಗಳಿದ್ದಾಗ ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಸೂಕ್ತವಾದಂಥ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಂತಂದರೆ ಆ ಶಿಕ್ಷಕನಿಗೆ ಏನಿರಬೇಕಪ್ಪ ಅಂತಂದರೆ ವ್ಯಕ್ತಿ ಅಧ್ಯಯನದ ಜ್ಞಾನ ಅವಶ್ಯಕವಾಗ್ತದೆ. ಇಷ್ಟೇ ಅಲ್ಲದೆ ಇಂತಹ ಸಮಸ್ಯಾತ್ಮಕ ವರ್ತನೆಗಳಿಗೆ ಮೂಲ ಕಾರಣಗಳನ್ನು ಪತ್ತೆ ಹಚ್ಚಿ ಸೂಕ್ತ ನಿವಾರಣೋಪಾಯಗಳನ್ನು ಕೈಗೊಳ್ಳಬೇಕಾದದ್ದು ಶಿಕ್ಷಕನ ಆದ್ಯ ಕರ್ತವ್ಯವಾಗಿರ್ತದೆ. ಇದರಿಂದಾಗಿ ಶಿಕ್ಷಕನಿಗೆ ವ್ಯಕ್ತಿ ಅಧ್ಯಯನದ ಜ್ಞಾನ ಅವಶ್ಯಕವಾಗಿದೆ. ಮುಂದಿನ ಪ್ರಶ್ನೆ ಏನಿರ್ಬೋದು? ವ್ಯಕ್ತಿ ಅಧ್ಯಯನದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು. ಇಲ್ಲಿ ನಾ ಪಟ್ಟಿ ಮಾಡಿದ್ದೇನೆ. ಎಕ್ಸಾಮ್ನಲ್ಲಿ ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ವ್ಯಕ್ತಿ ಅಧ್ಯಯನದ ವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಲೂ ಕೂಡ ಕೇಳಬಹುದು, ಅಥವಾ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತಲೂ ಕೂಡ ಕೇಳಬಹುದು. ಆದ್ದರಿಂದ ಈ ಕೆಳಗಿನ ಅಂಶಗಳನ್ನು ಸರಿಯಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಒಂದನೇದ್ದು, ವ್ಯಕ್ತಿ ಅಧ್ಯಯನದ ವಿಧಾನ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಅಧ್ಯಯನವನ್ನು ಮಾತ್ರ ಕೈಗೊಳ್ತದೆ. ಸೊ ಇಲ್ಲೇನಾಗ್ತದೆ ರೀ ಅಂತಂದರೆ, ವ್ಯಕ್ತಿ ಅಧ್ಯಯನ ಮಾಡುವಂಥದ್ದು ಕೇವಲ ಒಬ್ಬರಿಗೆ ಮಾತ್ರ ಸೀಮಿತ. ಒನ್ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ತಗೋಬೇಕು ಅಥವಾ ಒಂದು ಪರ್ಟಿಕ್ಯುಲರ್ ಸಂಸ್ಥೆಯನ್ನು ತಗೋಬೇಕು, ಗುಂಪಲ್ಲಿ ತಗೊಂಡು ಅಧ್ಯಯನ ಮಾಡುವಂಥದ್ದಲ್ಲ. ಅದಕ್ಕೆ ಹೇಳಿದ್ದಾರೆ ಅವರು ವ್ಯಕ್ತಿ ಕೇಸ್ ಸ್ಟಡಿ, ಕೇಸ್ ಆಗಿ ಕನ್ಸಿಡರ್ ಮಾಡಿ ಸ್ಟಡಿ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ವಿಧಾನ. ಈ ವಿಧಾನದಲ್ಲಿ ಕನಿಷ್ಠ ಇಬ್ಬರೂ ಒಳಗೊಳ್ಳಬೇಕಾಗುತ್ತದೆ. ಒಬ್ಬನು ವ್ಯಕ್ತಿ ಅಧ್ಯಯನ ಕೈಗೊಳ್ಳುವವನು ಇನ್ನೊಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಒಳಪಡುವಂತಹ ವ್ಯಕ್ತಿ ಅಥವಾ ಸಂಸ್ಥೆ. ಇಲ್ಲಿನಾಗಬೇಕ್ರಿ ಕನಿಷ್ಠ ಇಬ್ಬರು ವ್ಯಕ್ತಿಗಳಿರಬೇಕು. ಒಂದು ಆ ಕೇಸ್ ಸ್ಟಡಿಯನ್ನು ನಡೆಸುವಂತಹ ವ್ಯಕ್ತಿ, ಇನ್ನೊಬ್ಬ ಆ ಕೇಸ್ ಸ್ಟಡಿಗೆ ಒಳಪಡುವಂತಹ ವ್ಯಕ್ತಿಯಾದರೂ ಆಗಿರ್ಬೋದು, ಇಲ್ಲವೇ ಆ ಸಂಸ್ಥೆನಾದರೂ ಆಗಿರ್ಬೋದು. ಮೂರನೇ ಅಂಶ, ಈ ವಿಧಾನ ಎರಡು ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತದೆ. ವ್ಯಕ್ತಿ ಅಧ್ಯಯನ ಇದು ಎರಡು ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತೆ. ಒಂದನೇ ಹಂತ ನೈದಾನಿಕತೆಯ ಹಂತ, ಎರಡನೆಯ ಹಂತ ಸುಧಾರಣೆಯ ಹಂತ. ಸೊ ನೈದಾನಿಕತೆಯ ಹಂತ, ಸುಧಾರಣೆಯ ಹಂತ ಅಂದರೆ ಏನು ಅನ್ನೋದನ್ನು ನಾವು ಮುಂದಿನ ಸ್ಲೈಡ್ಸ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಕೇವಲ ಹೇಳಿಕೆಯ ರೂಪದ ಅಂಶಗಳಿಲ್ಲಿದ್ದಾವೆ. ನಾಲ್ಕನೇ ಅಂಶ, ವ್ಯಕ್ತಿ ಅಧ್ಯಯನ ವ್ಯಕ್ತಿತ್ವದ ವಿವಿಧ ವ್ಯಕ್ತಿತ್ವದ ವಿವಿಧ ಅಂಶಗಳ ಅಂತರ್ ಸಂಬಂಧವನ್ನು ಸೂಚಿಸುವುದರಿಂದ ಸಂಶೋಧಕನಿಗೆ ಇದೇನಾಗ್ತದೆ ಅಂತಂದ್ರೆ, ಒಬ್ಬ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡುವುದರಿಂದ ಈ ಒಂದು ಅಧ್ಯಯನ, ಈ ಒಂದು ವಿಧಾನ ಅತ್ಯಂತ ಮೌಲಿಕವಾದದ್ದಾಗಿದೆ. ಅಂದರೆ ಈ ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದು ತುಂಬ ವ್ಯಾಲ್ಯುಯಬಲ್ ಆಗಿರ್ತಕ್ಕಂಥ ಒಂದು ಮೆಥಡ್. ಯಾಕೆ ಅಂತಂದರೆ, ಒಬ್ಬ ವ್ಯಕ್ತಿಯ ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಆತನ ವ್ಯಕ್ತಿತ್ವದ ವಿವಿಧ ಅಂಶಗಳ ನಡುವೆ ಇರತಕ್ಕಂತಹ ಅಂತರ್ ಸಂಬಂಧವನ್ನು ಈ ಒಂದು ವ್ಯಕ್ತಿ ಅಧ್ಯಯನದ ಮೂಲಕ ನಾವು ತಿಳ್ಕೊಳ್ಬೋದು. ಹಾಗೂ ಒಬ್ಬ ವ್ಯಕ್ತಿಯ ಸಂಪೂರ್ಣ ಚಿತ್ರಣವನ್ನು ಅಧ್ಯಯನ ಮಾಡಲಿಕ್ಕೆ ಈ ನಮಗೆ ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದು ನಮಗೆ ಕಲಿಸಿಕೊಡ್ತದೆ, ಅವಕಾಶ ಮಾಡಿಕೊಡ್ತದೆ. ಹೀಗಾಗಿ ವ್ಯಕ್ತಿ ಅಧ್ಯಯನ ಅನ್ನುವಂತಹ ಈ ಒಂದು ಮೆಥಡ್ ತುಂಬ ವ್ಯಾಲ್ಯುಯಬಲ್ ಆಗಿದೆ. ಇನ್ನು ಅಧ್ಯಯನಕ್ಕೆ ಒಳಪಡುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಒಬ್ಬ ಅದ್ವಿತೀಯ ವ್ಯಕ್ತಿಯನ್ನಾಗಿ ಇಲ್ಲಿ ಅಧ್ಯಯನ ಮಾಡಲಾಗ್ತದೆ. ಅಂತಂದರೆ ನಾವು ಯಾವ ವಿದ್ಯಾರ್ಥಿಯನ್ನು ಅಧ್ಯಯನ ಮಾಡ್ತಾ ಇದ್ದೀವೋ ಆತನ ರೀತಿ ಇನ್ನೊಬ್ಬ ಇಲ್ಲಿ ಇಲ್ಲ, ಹೀ ಈಸ್ ವೆರಿ ಯುನೀಕ್ ಅಂತ ಅಂದ್ಕೊಂಡು ನಾವೇನು ಮಾಡ್ತೇವೆ, ಕೇಸ್ ಸ್ಟಡಿ ಮಾಡ್ತೇವೆ ಅನ್ನುವಂಥದ್ದು. ಇನ್ನು ಸಮಸ್ಯೆಯ ಕಾರಣಗಳನ್ನು ಪರಿಶೋಧಿಸಿ ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಈ ವಿಧಾನ ಉತ್ಪಾದಕರವಾಗಿದೆ. ಅಂತಂದರೆ ಇದು ಪ್ರೊಡಕ್ಟಿವ್ ಆಗಿದೆ. ಕೇಸ್ ಸ್ಟಡಿ ಈಸ್ ಪ್ರೊಡಕ್ಟಿವ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಸ್, ಇಟ್ ಈಸ್ ರೈಟ್. ಯಾಕಂತಂದರೆ ಸಮಸ್ಯೆಗೆ ವ್ಯಕ್ತಿ ಅಥವಾ ಆ ಒಬ್ಬ ಸಂಸ್ಥೆ ಅಥವಾ ಒಂದು ವ್ಯಕ್ತಿಗೆ ಇರುವಂತಹ ಸಮಸ್ಯೆಗಳ ಕಾರಣಗಳನ್ನು ಹುಡುಕ್ತವೆ, ಪರಿಶೋಧನೆ ಮಾಡ್ತವೆ, ನಂತರ ಪರಿಶೋಧಿಸಿ ಅದಕ್ಕೆ ಸೂಕ್ತವಾದ ನಿವಾರಣಾ ಕ್ರಮಗಳನ್ನು ಕೂಡ ಕೊಡುತ್ತವೆ. ಸೊ ಹೀಗಾಗಿ ಈ ಒಂದು ವಿಧಾನ ಉತ್ಪಾದಕರವಾಗಿದೆ. ಆಗ್ಬೋದಾ? ಮುಂದುವರೆದಂತೆ ನಾವೇನು ತಿಳ್ಕೊಬೋದು ನೋಡ್ರಿ, ನೈದಾನಿಕತೆಯ ಹಂತ. ಸೊ ಹಾಗಂತಂದ್ರೆ ಈ ನೈದಾನಿಕತೆಯ ಹಂತಗಳು, ನೈದಾನಿಕ ಪದ್ಧತಿಯಲ್ಲಿ ನಾವೇನು ಕೇಸ್ ಸ್ಟಡಿಯಲ್ಲಿ ಎರಡು ಹಂತಗಳಿದ್ದಾವೆ ಅಂತ ಹೇಳಿದ್ವಿ. ಒಂದು ನೈದಾನಿಕತೆಯ ಹಂತ, ಇನ್ನೊಂದು ಯಾವುದಪ್ಪ ಅಂತಂದರೆ ಪರಿಹಾರ ಸೂಚನೆ ಅಥವಾ ಸುಧಾರಣೆಯ ಹಂತ ಅಂತ ಹೇಳಿದ್ವಿ. ಸೊ ಹಾಗಿದ್ದಲ್ಲಿ ಈಗ ನಾವೇನು ಮಾಡೋಣ ಅಂತಂದ್ರೆ
ನೈದಾನಿಕತೆಯ ಹಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲೇನಾಗುತ್ತೆ, ಈ ಹಂತದಲ್ಲಿ ವ್ಯಕ್ತಿ ಅಧ್ಯಯನ ಕೈಗೊಳ್ಳುವ ವ್ಯಕ್ತಿಯ ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ಕಂಡುಕೊಳ್ಳಲು ಇಲ್ಲಿ ಪ್ರಯತ್ನ ಮಾಡಲಾಗ್ತದೆ. ಇಲ್ಲೇನಾಗ್ತದೆ, ವ್ಯಕ್ತಿ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಆ ವ್ಯಕ್ತಿ ಅಧ್ಯಯನಕ್ಕೆ ಒಳಪಟ್ಟಂತಹ ವ್ಯಕ್ತಿಯ ವರ್ತನಾ ಸಮಸ್ಯೆಗಳಿಗೆ ಏನು ಕಾರಣಗಳಿದ್ದಾವೆ ಅನ್ನೋದನ್ನಲ್ಲಿ ತಿಳ್ಕೊಳ್ತಾನೆ. ನೆಕ್ಸ್ಟು ಇದಕ್ಕಾಗಿ ಏನು ಮಾಡ್ತಾನೆ ಅವನು, ವ್ಯಕ್ತಿಯ ಹಿಂದಿನ ಚರಿತ್ರೆ ಹಾಗೂ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಆತ ಸಂಗ್ರಹಣೆ ಮಾಡ್ತಾನೆ. ನಂತರ ಸಂಗ್ರಹಿಸಿದಂತಹ ಆ ಮಾಹಿತಿಯನ್ನು ವಿಶ್ಲೇಷಣೆ ಮಾಡ್ತಾನೆ. ವ್ಯಕ್ತಿ ಅಧ್ಯಯನದ ವರದಿಯ ತಯಾರಿಕೆ ಕೇವಲ ಒಬ್ಬ ವ್ಯಕ್ತಿಯ ಕೆಲಸ ಅಲ್ಲ, ಇದು ಈ ಕಾರ್ಯದಲ್ಲಿ ಸಾಮಾಜಿಕ ಕಾರ್ಯಕರ್ತ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಆ ವ್ಯಕ್ತಿಯ ಪೋಷಕರಾಗಿರ್ಬೋದು, ವೈದ್ಯ ಆಗಿರ್ಬೋದು ಹಾಗೂ ಮನಃಶಾಸ್ತ್ರಜ್ಞನೂ ಕೂಡ ಇಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ. ನೋಡ್ರಿ ಏನು ಹೇಳ್ತಾ ಇದೆ, ಅದು ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದು ಕೇವಲ ಒಬ್ಬನೆಯಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಇದು ಸಾಮಾಜಿಕ ಕಾರ್ಯಕರ್ತ ಆಗಿರ್ಬೋದು, ಶಿಕ್ಷಕ ಆಗಿರ್ಬೋದು, ಪೋಷಕರಾಗಿರ್ಬೋದು, ವೈದ್ಯರಾಗಿರ್ಬೋದು ಹಾಗೂ ಮನಃಶಾಸ್ತ್ರಜ್ಞರು ಕೂಡ ಈ ಒಂದು ವಿಧಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗ್ತದೆ. ಇಲ್ಲಿ ಸಮಸ್ಯಾತ್ಮಕ ವ್ಯಕ್ತಿಯ ಬಗ್ಗೆ ಅಥವಾ ಸಂಸ್ಥೆಯ ಬಗ್ಗೆ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಕೇವಲ ಆ ವ್ಯಕ್ತಿಯ ಸುತ್ತಮುತ್ತಲಿನ ಪರಿಸರದಿಂದ ಅಷ್ಟೇ ಇಲ್ಲದೇ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ಮೂಲಗಳಿಂದ ನಮಗೆ ಮಾಹಿತಿ ದೊರೀತದೆ ಅನ್ನೋದನ್ನು ನಾವು ತಿಳ್ಕೊಂಡು ಎಲ್ಲ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗ್ತದೆ. ನಂತರ ವ್ಯಕ್ತಿಯ ವಿವರವಾದ ಮತ್ತು ಆಳವಾದ ಅಧ್ಯಯನಕ್ಕಾಗಿ ವೀಕ್ಷಣಾ ತಂತ್ರ ಬಳಸ್ಬೋದು, ಸಂದರ್ಶನ ಬಳಸ್ಬೋದು, ವೈದ್ಯಕೀಯ ಪರೀಕ್ಷಾ ವರದಿ ಬಳಸ್ಬೋದು, ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಬಳಸ್ಬೋದು, ವ್ಯಕ್ತಿತ್ವದ ಪರೀಕ್ಷೆಗಳನ್ನು ಮಾಡ್ಬೋದು, ಅಭಿಕ್ಷಮತೆ ಮತ್ತು ಆಸಕ್ತಿ ಪರೀಕ್ಷೆ ಮುಂತಾದವುಗಳನ್ನು ಬಳಸಿಕೊಳ್ಳಬಹುದಾಗಿದೆ. ಇಲ್ಲೇನಾಗ್ತತಿ, ಆ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಸಂಸ್ಥೆಯ ಬಗ್ಗೆ ನಾವು ಆಳವಾಗಿ ಅಧ್ಯಯನ ಮಾಡಬೇಕಪ್ಪ ಅಂತಂದರೆ ಹಲವಾರು ವಿಭಿನ್ನ ರೀತಿಯ ಪರೀಕ್ಷೆಗಳನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗುತ್ತೆ. ಯಾವುವು ವಿಭಿನ್ನ ಪರೀಕ್ಷೆಗಳು ಅಂದರೆ ವೀಕ್ಷಣಾ ತಂತ್ರ, ಅಬ್ಸರ್ವೇಷನ್ ಮೆಥಡ್ ಆಗಿರ್ಬೋದು, ಸಂದರ್ಶನ, ಇಂಟರ್ವ್ಯೂ ಮಾಡೋದಾಗಿರ್ಬೋದು, ವೈದ್ಯಕೀಯ ಪರೀಕ್ಷಾ ವರದಿಗಳು, ಬುದ್ಧಿಶಕ್ತಿ ಪರೀಕ್ಷೆಗಳು, ವ್ಯಕ್ತಿತ್ವದ ಪರೀಕ್ಷೆಗಳು, ಅಭಿಕ್ಷಮತೆ ಮತ್ತು ಆಸಕ್ತಿ ಪರೀಕ್ಷೆ ಮುಂತಾದವುಗಳನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಇನ್ನೊಂದು ಹಂತ ಯಾವುದು ಅಂತಂದರೆ ಪರಿಹಾರ ಅಥವಾ ಸುಧಾರಣೆಯ ಹಂತ ಎಂದರೇನು? ಈ ಒಂದು ಹಂತದಲ್ಲಿ ಏನಾಗ್ತದೆ ಅಂತಂದರೆ ನೈದಾನಿಕತೆಯ ಹಂತದಲ್ಲಿ ಕಂಡುಕೊಂಡಂತಹ ಸಮಸ್ಯೆಯ ಕಾರಣಗಳನ್ನು ವಿಶ್ಲೇಷಣೆ ಮಾಡಿ, ಅಂದರೆ ಈ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ, ಇದರ ಮೂಲ ಏನು, ಇದಕ್ಕೆ ನಾವು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅಂತ ವಿಶ್ಲೇಷಣೆ ಮಾಡಿಕೊಂಡು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ನಂತರ ವ್ಯಕ್ತಿಯಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರುವುದು, ವರ್ತನೆಯ ಸಮಸ್ಯೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಯಲ್ಲಿ ನಮಗೆ ಯಾವ ರೀತಿ ಅಪೇಕ್ಷೆ ಇರುತ್ತೋ ಆ ರೀತಿಯ ಬದಲಾವಣೆಯನ್ನು ತರೋದಕ್ಕೆ ಅಥವಾ ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ, ಆ ವ್ಯಕ್ತಿಗೆ ತನ್ನ ಪರಿಸರದಲ್ಲಿ ತಾನು ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅಗತ್ಯವಾದ ಮೂಲ ಕೌಶಲ್ಯಗಳನ್ನು ಕೂಡ ಬೆಳೆಸ್ತಕ್ಕಂಥದ್ದು ಈ ಒಂದು ಹಂತದ ಉದ್ದೇಶ ಆಗಿದೆ ಅನ್ನುವಂಥದ್ದು. ಮುಂದುವರೆದಂತೆ ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ಳುವಾಗ ಪಾಲಿಸಲೇಬೇಕಾದಂತಹ ಕ್ರಮಬದ್ಧ ಹಂತಗಳು ಯಾವುವು? ಹಂಗಂತಂದ್ರೆ ಒಂದು ವ್ಯಕ್ತಿ ಅಧ್ಯಯನ ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಯಾವ್ಯಾವ ಹಂತಗಳನ್ನು ನಾವು ತಡಾದು ಹೋಗಬೇಕು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಮಸ್ಯೆಯನ್ನು ಗುರುತಿಸಬೇಕು ಮತ್ತು ಸಮಸ್ಯೆಯನ್ನು ಮೂಲ ನಿರೂಪಣೆ ಮಾಡಬೇಕು. ಸಮಸ್ಯೆಯ ಪರಿಹಾರ ಮಾಡಬೇಕು ಅಂತಂದ್ರೆ ಫಸ್ಟ್ ಸಮಸ್ಯೆನ ಏನು ಅಂತ ತಿಳ್ಕೋಬೇಕು, ಅದನ್ನು ಕ್ಲಿಯರಾಗಿ ನಾವು ಬರ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ಪು ವ್ಯಕ್ತಿಯ ಅಧ್ಯಯನಕ್ಕೊಳಪಡುವಂತಹ ವ್ಯಕ್ತಿ ಅಂದ್ರೆ ವ್ಯಕ್ತಿ ಅಧ್ಯಯನಕ್ಕೆ ಒಳಪಡುವಂತಹ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕಲೆ ಮಾಡಬೇಕು. ಮೂರನೇ ಸ್ಟೆಪ್ಪು ದತ್ತಾಂಶಗಳ ವಿವರಣಾತ್ಮಕ ವಿಶ್ಲೇಷಣೆ. ಮಾಹಿತಿಯನ್ನು ಕಲೆ ಹಾಕಿದ ನಂತರ ಅದನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಬೇಕು. ಅರ್ಥಪೂರ್ಣ ಮಾಹಿತಿಯ ಸಹಾಯದಿಂದ ಸಮಸ್ಯೆಗೆ ಕಾರಣಗಳನ್ನು ಪತ್ತೆ ಹಚ್ಚುವುದು ಅಥವಾ ಗುರುತಿಸುವುದು. ಹಾಗಾದರೆ ದೊರೆತಂಥ ಮಾಹಿತಿಯ ಆಧಾರದ ಮೇಲೆ ಸಮಸ್ಯೆಗೆ ಕಾರಣ ಏನು ಅಂತ ನಾವು ಪತ್ತೆ ಹಚ್ಚಬೇಕು. ನಂತರ ಸೂಕ್ತ ಪರಿಹಾರ ಕ್ರಮಗಳನ್ನು ಸೂಚನೆ ಮಾಡಬೇಕು. ಹಾಗಂದ್ರೆ ಈ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂತಂದ್ರೆ ಯಾವ್ಯಾವ ಪರಿಹಾರ ಅಂತ ನಾವು ಸೂಚನೆ ಕೊಡಬೇಕು. ನಂತರ ಪರಿಹಾರ ಕೊಟ್ಟ ನಂತರ ಆ ಪರಿಹಾರವನ್ನು ಕಾರ್ಯಗತಗೊಳಿಸಬೇಕು. ನಿವಾರಣೋಪಾಯಗಳ ಕಾರ್ಯಗತಗೊಳಿಸುವಿಕೆ ಇಷ್ಟೇ ಅಲ್ಲದೆ ನಿವಾರಣೋಪಾಯಗಳ ಮೌಲ್ಯ ನಿರ್ಧಾರ ಹಾಗೂ ಅನುಪಾಲನಾ ಕ್ರಮ
ಅಂದರೆ ಎಷ್ಟರ ಮಟ್ಟಿಗೆ ಆ ಒಂದು ಕಾರ್ಯಕ್ರಮಗಳು ಆ ಒಂದು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ, ಆ ವ್ಯಕ್ತಿ ಮಾಡ್ತಾ ಇದ್ದಾನೆ, ಹಂಗಂದರೆ ಡೆವಲಪ್ ಆಗಿದ್ದಾನೋ ಇಲ್ವೋ ಅನ್ನುವಂಥದ್ದು, ಹಾಗೂ ನಾವು ಕೊಟ್ಟಂಥ ಪರಿಹಾರಗಳನ್ನು ಅವರು ಕೆಲಸ ಮಾಡ್ತಿದ್ದಾರೋ ಇಲ್ವೋ, ಅವರದನ್ನು ಡೈಲಿ ಬೇಸಿಸ್ ಮೇಲೆ ಅದನ್ನು ವರ್ಕ್ ಮಾಡ್ತಿದ್ದಾರೋ ಇಲ್ಲೋ ಅಂತ ನಾವೇನು ಮಾಡಬೇಕು, ಅವಾಗವಾಗ ಚೆಕ್ ಮಾಡಬೇಕು, ಅವಾಗವಾಗ ಅವ್ರನ್ನ ಕೇಳಬೇಕು. ಇದಕ್ಕೇನಂತ ಕರೀತಾರೆ ಅಂತಂದರೆ ಮೌಲ್ಯ ನಿರ್ಧಾರ ಮಾಡೋದು ಹಾಗೂ ಅನುಪಾಲನಾ ಕಾರ್ಯ ಅಂತ ಕರೀತಾರೆ. ಪದೇ ಪದೇ ಅವ್ರು ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಚೆಕ್ ಮಾಡೋದೇನೈತಲ್ಲ ಅದು ಅನುಪಾಲನಾ ಕಾರ್ಯ. ಅವ್ರು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ರೇಟಿಂಗ್ಸ್ ಕೊಡೋದು. ಓಕೆ, ಚೆನ್ನಾಗಿದೆ, ಗುಡ್, ಮಾಡ್ತಾ ಇದ್ದೀರಾ, ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ನಾವೇನು ಕರಿತೀವಿ, ಮೌಲ್ಯ ನಿರ್ಧಾರ ಅಂತ ಕರಿತೇವೆ. ಇವಿಷ್ಟು ಸ್ಟೆಪ್ಸ್ ಏನಾಗ್ತವೆ, ವ್ಯಕ್ತಿ ಅಧ್ಯಯನದಲ್ಲಿ ಒಳಗೊಂಡಿರುತ್ತವೆ. ಇನ್ನು ವ್ಯಕ್ತಿ ಅಧ್ಯಯನದ ಇತಿಮಿತಿಗಳು ಯಾವುವು? ಸೊ ವೀಕ್ಷಕರಲ್ಲಿ ಒಂದು ಸಣ್ಣ ಕ್ಷಮೆ, ಇಲ್ಲಿ ನಾವು ಅದನ್ನು ಈ ಆ್ಯಪ್ ಮೂಲಕ ಓಪನ್ ಮಾಡೋ ಸಂದರ್ಭದಲ್ಲಿ PPT ಏನಾಗ್ತಾಯಿದೆ, ಸ್ವಲ್ಪ ಸಮಸ್ಯೆಗೆ ಒಳಗಾಗಿ ಅಕ್ಷರಗಳು ಕಟ್ಟಾಗಿದ್ದಾವೆ. ಸೊ ಎಲ್ಲರಿಗೂ ಕ್ಷಮೆ ಕೋರ್ತಾನೆ, ಹಾಗೂ ಅದನ್ನು ನಾವು ಓದಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೇನೆ. ನೋಡಿರಿ, ವ್ಯಕ್ತಿ ಅಧ್ಯಯನದ ಪ್ರಮುಖವಾದಂಥ ಮಿತಿಗಳೇನು ಅಂತಂದರೆ, ಪ್ರತಿಯೊಂದು ವಿಧಾನವೂ ಕೂಡ ಅದರದ್ದೇ ಆದಂತಹ ಗುಣಗಳನ್ನು ಹೊಂದಿರುತ್ತೆ, ಅದರದ್ದೇ ಆದಂಥ ಅಡ್ವಾಂಟೇಜಸನ್ನು ಹೊಂದಿರುತ್ತೆ, ಅದರದ್ದೇ ಆದಂಥ ಲಿಮಿಟ್ಸನ್ನು ಹೊಂದಿರುತ್ತೆ. ಅದೇ ರೀತಿ ವ್ಯಕ್ತಿ ಅಧ್ಯಯನವೂ ಕೂಡ ಕೆಲವೊಂದಿಷ್ಟು ಮಿತಿಗಳನ್ನು ಹೊಂದಿದೆ. ಯಾವುವು ಅಂತಂದರೆ, ವ್ಯಕ್ತಿ ಪೋಷಕರು ಅಥವಾ ಆತನ ಸ್ನೇಹಿತರಿಂದ ಸಂಗ್ರಹಿಸಿದಂತಹ ಮಾಹಿತಿ ವಸ್ತುನಿಷ್ಠವಾಗಿಲ್ಲದಿರಬಹುದು. ಅಂದರೆ ಈಗ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಬಗ್ಗೆ, ಎಸ್ಪೆಷಲಿ ವ್ಯಕ್ತಿನೇ ತಗೊಳ್ಳಿ, ವ್ಯಕ್ತಿಯ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನಿಂದನೂ ಕೂಡ ಒಂದಿಷ್ಟು ಮಾಹಿತಿ ಕಲೆ ಹಾಕ್ಬೋದು, ಆತನ ಪೋಷಕರಿಂದ ಅಥವಾ ಆತನ ಸ್ನೇಹಿತರಿಂದ ಮಾಹಿತಿ ಕಲೆ ಹಾಕ್ತವೆ. ಇಲ್ಲಿ ಆ ವ್ಯಕ್ತಿಯ ಬಗ್ಗೆ ಆತನ ಪೋಷಕರು ಅಥವಾ ಆತನ ಸ್ನೇಹಿತರು ತಮಗೆ ಅನಿಸಿರೋದನ್ನು ಹೇಳ್ತಾರೆ ಹೊರತು ಎಕ್ಸಾಕ್ಟ್ಲಿ ಆ ಮನುಷ್ಯ ಏನಿದ್ದಾನೆ ಅನ್ನೋದನ್ನು ಹೇಳಂಗಿಲ್ಲ. ಈ ಎಕ್ಸಾಕ್ಟ್ಲಿ ಇರೋದನ್ನು ಹೇಳೋದೇನೈತೆ ನೋಡ್ರಿ, ಅದಕ್ಕೇನಂತ ಕರಿತೀವಿ ನಾವು ಆಬ್ಜೆಕ್ಟಿವಿಟಿ ಅಥವಾ ಆಬ್ಜೆಕ್ಟಿವ್ನೆಸ್ ಅಂತ ಕರಿತವೆ. ಆದರೆ ಇಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾಗಿ ನಾವು ಕೇಸ್ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಹೇಳೋದ್ರಿಂದ ಇಲ್ಲೇನಾಗ್ತದೆ, ಇರೋದನ್ನು ಅವ್ರು ಹೇಳದೆ ತಮಗೇನು ಅನ್ನಿಸ್ತತಿ ಆ ಒಪಿನಿಯನ್ ಕೊಡೋದ್ರಿಂದ ಇಲ್ಲಿ ಆಬ್ಜೆಕ್ಟಿವಿಟಿ ಬದಲಾಗಿ ಸಬ್ಜೆಕ್ಟಿವ್ ಆಗಿ ನಮಗೆ ಒಪಿನಿಯನ್ ಸಿಗ್ತವೆ ಅನ್ನುವಂಥದ್ದು. ನೆಕ್ಸ್ಟು, ಹೆಚ್ಚು ಸಮಯ ಬೇಕಾಗ್ತದೆ ಮತ್ತು ಹಲವಾರು ಪರೀಕ್ಷೆಗಳ ಅಗತ್ಯತೆ ಇದೆ. ನಾನು ಈಗ ತಾನೇ ಹೇಳುವಂಥ ಸಂದರ್ಭದಲ್ಲಿ ಏನಂತ ಹೇಳಿದೆ, ಹಲವಾರು ಪರೀಕ್ಷೆಗಳನ್ನಲ್ಲಿ ಬಳಸ್ಕೊಳ್ಬೋದು ಅಂತ ಹೇಳಿದೆ. ಹಿಂಗೆ ಎಲ್ಲ ಪರೀಕ್ಷೆಗಳನ್ನು ನಾವು ಬಳಸ್ತಾ ಹೋದಂಗೆಲ್ಲ ಅಲ್ಲಿ ವೆಚ್ಚದಾಯಕನೂ ಆಯಿತು ಹಾಗೂ ಹೆಚ್ಚು ಸಮಯವೂ ಕೂಡ ಬೇಕಾಯಿತು. ಇದು ಒಂದು ಇದರ ಲಿಮಿಟೇಷನ್. ನೆಕ್ಸ್ಟು, ವ್ಯಕ್ತಿ ಅಧ್ಯಯನಗಳ ಆಧಾರದ ಮೇಲೆ ಕೈಗೊಂಡಂತಹ ನಿರ್ಣಯಗಳನ್ನು ನಾವು ವ್ಯಾಪಕವಾಗಿ ಸಾಮಾನ್ಯೀಕರಣಗೊಳಿಸಲು ಸಾಧ್ಯವಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯ ಕೇಸ್ ಸ್ಟಡಿಯನ್ನು ಮಾಡಿ, ಇಬ್ಬರು ವ್ಯಕ್ತಿಗಳ ಕೇಸ್ ಸ್ಟಡಿಯನ್ನು ಮಾಡಿಬಿಟ್ಟು ನಾವು ಎಲ್ಲ ವ್ಯಕ್ತಿಗಳು ಈ ರೀತಿಯೇ ಆಗಿಬಿಡಬಹುದೇನೋ ಅಂತ ನಾವು ಎಲ್ಲರಿಗೂ ಅದನ್ನು ಜನರಲ್ಲಾಗಿ ಕಾಮನ್ ಮಾಡೋಕ್ಕಾಗಂಗಿಲ್ಲ, ಜನರಲೈಸೇಷನ್ ಮಾಡಲಿಕ್ಕಾಗಂಗಿಲ್ಲ. ಸೊ ಅದನ್ನು ಹೋಲ್ ಆ್ಯಂಡ್ ಸೋಲ್ ಆಗಿ ನಾವು ಜನರಲೈಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇಟ್ ಈಸ್ ಮಾಡಿದ್ರೂ ಕೂಡ ಅದು ವಾಸ್ತವತೆಗೆ ಹತ್ತಿರ ಇರೋದಿಲ್ಲ. 4ನೇ ಅಂಶ, ಅರ್ಥ ವಿವರಣೆಯು ವೀಕ್ಷಕನ ಅರ್ಥಗ್ರಹಣದ ಶಕ್ತಿಯ ಮೇಲೆ ಆಧಾರಿತವಾಗಿರ್ತದೆ. ಅಂದ್ರೆ ಈಗ ಕೇಸ್ ಸ್ಟಡಿ ನಡೆದ ನಂತರ ಒಂದೇನು ಕನ್ಕ್ಲೂಷನ್ ಕೊಡ್ತೀವೋ ನಾವು, ಆ ಒಂದು ಕನ್ಕ್ಲೂಷನ್ ಏನಾಗ್ತದೆ ಅಂತಂದರೆ ಅದನ್ನು ಕೇಳಿಸಿಕೊಳ್ತಕ್ಕಂಥ ವ್ಯಕ್ತಿಯಾಗಿರ್ಬೋದು, ಅದನ್ನು ಓದುವಂತಹ ವ್ಯಕ್ತಿಯಾಗಿರ್ಬೋದು, ಅವರ ಗ್ರಹಣ ಶಕ್ತಿಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಇದರಿಂದ ಬರುವಂಥ ರಿಸಲ್ಟನ್ನು ಯಾರು ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ವಿಭಿನ್ನವಾಗಿರ್ತದೆ ಅನ್ನುವಂಥದ್ದು. ನೆಕ್ಸ್ಟು 5ನೇ ಅಂಶ, ವ್ಯಕ್ತಿ ಅಧ್ಯಯನ ಕೈಗೊಳ್ಳುವಂಥವನ ವ್ಯಕ್ತಿನಿಷ್ಠತೆ ಪ್ರಭಾವ ಬೀರಬಹುದು. ಇಲ್ಲೇನಾಗ್ತತಿ ಅಂತಂದ್ರೆ, ಯಾವ ವ್ಯಕ್ತಿ ಈ ಒಂದು ವ್ಯಕ್ತಿ ಅಧ್ಯಯನವನ್ನು ಕೈಗೊಳ್ತಾ ಇರ್ತಾನಲ್ಲ, ಆತನ ವ್ಯಕ್ತಿನಿಷ್ಠತೆ ಅವನು ಎಷ್ಟರ ಮಟ್ಟಿಗೆ ಅದೇನು ಹೇಳ್ತಾರೆ, ವ್ಯಕ್ತಿನಿಷ್ಠತೆ. ಸೊ ಇಟ್ಸ್ ಲೈಕ್ ಪ್ರಾಂಪ್ಟ್ನೆಸ್ ಅನ್ನೋದಿರ್ತದೆ ನೋಡ್ರಿ, ಎಷ್ಟು ಪ್ರಾಂಪ್ಟಾಗಿ ವರ್ಕ್ ಮಾಡಿದಾನೆ ನೋಡ್ರಿ ಇವನು ಅನ್ನೋದಿರ್ತದಲ್ಲ, ಆ ಪ್ರಾಂಪ್ಟ್ನೆಸ್ಸು ಕೂಡ ಆ ಒಂದು ಕೇಸ್ ಸ್ಟಡಿಯ ಮೇಲೆ ಏನಾಗ್ತದೆ ಅಂತಂದರೆ ಪ್ರಭಾವ ಬೀರ್ತದೆ. ಸೊ ಹೀಗಾಗಿ ಏನಿದೆ ಅದು ಇಲ್ಲಿ ಸಿಗೋದರಲ್ಲಿ
ನಮಗೆ ಸ್ವಲ್ಪ ಡೌಟ್ ಇರುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಎಲ್ಲ ಅಂಶಗಳು ಏನಾಗ್ತವೆ ಅಂತಂದರೆ ನಮಗೆ ಲಿಮಿಟೇಷನ್ಸ್ಗಳಾಗಿ ಕಾಣಿಸ್ಕೊಳ್ತವೆ. ಇಷ್ಟೆಲ್ಲ ಲಿಮಿಟೇಷನ್ಸ್ಗಳು ಇದ್ದರೂ ಕೂಡ ಈ ಒಂದು ಮೆಥಡಿಂದು ಏನಿರುತ್ತೆ ಅದರದೇ ಆದಂಥ ಪಾಸಿಟಿವ್ನೆಸ್ ಇರುತ್ತೆ. ಅದನ್ನು ನಾವು ಹೆಚ್ಚು ಹೆಚ್ಚು ಯೂಸ್ ಮಾಡ್ಕೊಳ್ಳೋದ್ರ ಹತ್ರ ಗಮನ ಕೊಡಬೇಕಾಗ್ತದೆ. ಸೊ ಹೀಗಾಗಿ ಯಾವ ರೀತಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅಂತಂದರೆ, ಶಿಕ್ಷಕರಿಗೆ ವ್ಯಕ್ತಿ ಅಧ್ಯಯನದ ಮಹತ್ವ ಏನು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ ನಾವು. ಶಿಕ್ಷಕ ತರಗತಿಯಲ್ಲಿರುವ ಸಮಸ್ಯಾತ್ಮಕ ಮಕ್ಕಳನ್ನು ಪತ್ತೆ ಹಚ್ಚಿ, ಇದನ್ನು ಎಲ್ಲರಿಗೂ ನಾವು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸಮಸ್ಯೆಯ ಒಳಗಡೆ ಇರ್ತಕ್ಕಂಥ ಮಕ್ಕಳನ್ನು ಪತ್ತೆ ಹಚ್ಚಿ ಅವರ ಹಲವಾರು ಶೈಕ್ಷಣಿಕ ಮತ್ತು ವೈಯಕ್ತಿಕ ಸಮಸ್ಯೆಗಳಿಗೆ ಕಾರಣಗಳನ್ನು ಪರಿಶೋಧನೆ ಮಾಡಿ ಸೂಕ್ತ ನಿವಾರಣೋಪಾಯಗಳನ್ನು ಕೈಗೊಳ್ಳಲು ಈ ವಿಧಾನ ನೆರವಾಗ್ತದೆ. ಭಾಳ ಮಂದಿಗೆ ಅಲ್ಲದೆ ಇದ್ರೂ ಕೂಡ ಸ್ಪೆಷಲ್ ಕೇಸಲ್ಲಿರ್ತಕ್ಕಂಥ ಒಬ್ಬರು, ಇಬ್ಬರು, 3 ಜನಕ್ಕೆ ನಾವೇನು ಮಾಡ್ಬೋದು, ಕೇಸ್ ಸ್ಟಡಿಯನ್ನು ಅಪ್ಲೈ ಮಾಡ್ಬೋದು. ಈ ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಲು ಅನುಪಾಲನಾ ಕಾರ್ಯಕ್ರಮವನ್ನು ಕೂಡ ಏನು ಮಾಡಬೇಕಾಗ್ತದೆ, ಕೈಗೊಳ್ಳಬೇಕಾಗ್ತದೆ. ನಾನು ಆಗಲೇ ಹೇಳಿರೋ ರೀತಿಯಲ್ಲಿ ಏನಾಗ್ತದೆ, ಇಲ್ಲಿ ನಾವು ಪರಿಹಾರೋಪಾಯಗಳನ್ನು ಕೊಟ್ಟು ಬಿಟ್ಟರೆ ಸಾಲದು. ಆ ಪರಿಹಾರೋಪಾಯಗಳನ್ನು ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾನೆ, ಅದರಿಂದ ಆತ ಯಾವ್ಯಾವ ಉತ್ತರಗಳನ್ನು ಪಡಿತಾ ಇದ್ದಾನೆ ಅಥವಾ ರಿಸಲ್ಟನ್ನು ಪಡಿತಾ ಇದ್ದಾನೆ ಅನ್ನೋದನ್ನು ಕೂಡ ನಾವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಹಿಂಗೆ ಮಾಡೋದ್ರ ಮೂಲಕ ಏನಾಗ್ತದೆ ಅಂತಂದ್ರೆ ಆ ವ್ಯಕ್ತಿಯಲ್ಲಿ ವರ್ತನೆಯ ಸಮಸ್ಯೆ ಏನಿರ್ತದಲ್ಲ ಅದರಿಂದ ಆತನನ್ನು ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದಂತಾಗ್ತದೆ ಅಂತ ಹೇಳ್ತಾ ಈ ಒಂದು ಡಿಸ್ಕಷನ್ ಸೆಷನನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಇದನ್ನು ಕೇಳಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕ ಪ್ರಣಾಮಗಳು. ಹಾಗೂ ಇದನ್ನು ಹೆಚ್ಚು ಹೆಚ್ಚು ಕೇಳ್ತಾ ಬನ್ನಿ. ಇದನ್ನು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಯಾರ್ಯಾರಿಗೆ ಈ ಒಂದು ಸೈಕಾಲಜಿಯಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲರಿಗೂ ಶೇರ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ಗೆ ಪೂರ್ಣ ವಿರಾಮ ಇಡ್ತಾ ಇದ್ದೇನೆ. ಜೈ ಹಿಂದ್.